ಕ್ರಾಫ್ಟ್ನ ಮಾಡೋಕ್ಕೆ ಯಾವ್ಯಾವ ಐಟಮ್ಸ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಬೇಸಿಗೆ ಯೂಸ್ ಮಾಡೋ ಪೇಪರ್ ಕ್ಯಾನ್ವಾಸ್ ಇದು 30 ರುಪೀಸ್ ಮೀಟ್ರಿಗೆಲ್ಲ ಸಿಗುತ್ತೆ. ನೆಕ್ಸ್ಟು ಗಮ್ಮು B7000 ಅಂತ. ಆಲ್ಮೋಸ್ಟ್ ಎಲ್ಲ ಮಟೀರಿಯಲ್ಗೂ ಸ್ಟಿಕ್ ಆಗುತ್ತೆ, ಗ್ಲಾಸ್ ಮಾತ್ರ ಸ್ಟಿಕ್ ಆಗಲ್ಲ. ನೆಕ್ಸ್ಟ್ ಇದು ರಿಂಗ್ ಚೈನು. ಇದು ಮಾರ್ಕೆಟಲ್ಲೂ ಸಿಗುತ್ತೆ, ಬಟ್ ನಾನು ವ್ಯಾನಿಟಿ ಬ್ಯಾಗಲ್ಲಿ ಬಂದಿರುತ್ತಲ್ಲ ಅದನ್ನೇ ಎತ್ತಿಟ್ಟಿರ್ತೀನಿ. ನೆಕ್ಸ್ಟು ಇದು ಥ್ರೆಡ್ ಕಟ್ಟರು. ಥ್ರೆಡ್ಡನ್ನ ಕಟ್ ಮಾಡುತ್ತೆ ಮತ್ತು ಈ ಥರ ಪೇಪರ್ ಕ್ಯಾನ್ವಾಸ್ನ ಶಾರ್ಪ್ ಎಡ್ಜ್ ಇರುತ್ತೆ, ಸೊ ಈಸಿಯಾಗಿ ಕಟ್ ಮಾಡುತ್ತೆ. ನೆಕ್ಸ್ಟು ಇದು ಕಟ್ಟರು. ತಂತಿನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಆಲ್ಮೋಸ್ಟು ತಂತಿ ಬೈಂಡಿಂಗ್ ವಯರು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ, ಅದು ಈಸಿಯಾಗಿ ಕಟ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಇದು ಪಕ್ಕಡು. ತಂತಿನ ಬೆಂಡ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ, ಸೊ ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಇದು ಪ್ಲಕ್ಕರು. ಸ್ಟೋನ್ಸನ್ನು ಗಮ್ ಹಾಕಿರ್ತೀವಲ್ಲ, ಈ ಥರ ನೀಟಾಗಿ ಎತ್ತಿಡೋಕ್ಕೆ, ನೀಟಾಗಿ ಜೋಡಿಸೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇವು ಕುಂದನ್ಸ್ನ ಯೂಸ್ ಮಾಡಿರ್ತೀನಿ. ಇಯರಿಂಗ್ಸಿಗೆ, ಬ್ರೇಸ್ಲೆಟಿಗೆಲ್ಲ ನೋಡಿರ್ತೀರ, ಇದನ್ನೇ ಯೂಸ್ ಮಾಡೋದು ನಾನು. ಇದು ಅಷ್ಟೇ 10 ರುಪೀಸ್ 20 ರುಪೀಸಿಗೆಲ್ಲ 10 ಗ್ರಾಮ್ ಸಿಗುತ್ತೆ. ನೆಕ್ಸ್ಟ್ ಇದು ಗೇರ್ ವಯರು. ಮೊದಲೆಲ್ಲ ದಾರದಲ್ಲಿ ಪೋಣಿಸ್ತಿದ್ವಿ, ಬಟ್ ಇವಾಗ ಇದು ತಂತಿದೆ ಬಂದಿದೆ. ಇದರಲ್ಲಿ ಗೋಲ್ಡು ಮತ್ತು ಸಿಲ್ವರ್ 2 ಕಲರ್ ಇದೆ. ಇದನ್ನು ಗಂಟು ಹಾಕೋಕ್ಕೆ ಬರಲ್ಲ, ಸೊ ನಾವು ಸ್ಟಾಪರಿಂದನೇ ಗಂಟು ಹಾಕ್ಕೋಬೇಕು. ಅಂದರೆ ಮುತ್ತು ಪೋಣಿಸಿರ್ತೀವಲ್ಲ, ಎಲ್ಲ ಪೋಣಿಸಿದ ಮೇಲೆ ಈ ಥರ ಸ್ಟಾಪರ್ ಸಿಗುತ್ತೆ ಚಿಕ್ಕದಾಗಿ. ಅದನ್ನು ಈ ಥರ ಹಾಕಿ ಪ್ರೆಸ್ ಮಾಡಿದರೆ ಆವಾಗ ಸ್ಟಾಪ್ ಆಗುತ್ತೆ. ಏನೇ ಮಾಡಿದರೂ ಇದು ಕಟ್ ಆಗೋದಿಲ್ಲ, ಕತ್ತರಿಯಿಂದ ಮಾತ್ರ ಕಟ್ ಆಗುತ್ತೆ. ನೆಕ್ಸ್ಟು ಇಯರಿಂಗ್ಸಿಗೆ ನಾನು ಈ ಇಯರ್ ಸ್ಟಡ್ ಪಿನ್ನನ್ನು ಯೂಸ್ ಮಾಡ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ ಇದು. 200 ರುಪೀಸ್ಗೆ 100 ಗ್ರಾಮ್ಸ್ ಅದು. ನೆಕ್ಸ್ಟ್ ಇದು ಸ್ಟೋನ್ ಚೈನು. ನಮ್ಮೂರಲ್ಲಿ 25 ರುಪೀಸ್ ಮೀಟ್ರ್ ಇದೆ. ಕ್ವಾಲಿಟಿ ಮತ್ತು ಶೈನಿಂಗು ಅದು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. 1 ಮೀಟ್ರಿಗೆ 25-30 ಆ ಥರ ಇರುತ್ತೆ. ನೆಕ್ಸ್ಟು ಬ್ರೇಸ್ಲೆಟಿಗೆ, ಸರಕ್ಕೆ ನಾನು ಯೂಸ್ ಮಾಡೋ ಹುಕ್ಕು ಮತ್ತು ರಿಂಗ್ಸ್ ಇದು. ಇದಕ್ಕೆ 3 ರಿಂಗು ಬರುತ್ತೆ, 1 ಹುಕ್ ಬರುತ್ತೆ. ಈ ಥರ ನಾವು ಬ್ರೇಸ್ಲೆಟಿಗೆ, ಸರಕ್ಕೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಶುಗರ್ ಬೀಡ್ಸು. ಮಗ್ಗಮ್ ವರ್ಕ್ ಎಲ್ಲ ಮಾಡ್ತಾರಲ್ಲ ಬ್ಲೌಸಿಗೆ, ಅವರು ಆ ಐಟಮ್ ಸಿಗೋ ಶಾಪಲ್ಲಿ ಇದು ಸಿಗುತ್ತೆ ನಿಮಗೆ. ನೆಕ್ಸ್ಟು ಜಂಪ್ ರಿಂಗು. ಈ ಥರ ಸರಕ್ಕೆ ಯೂಸ್ ಮಾಡ್ತೀವಿ ಜಂಪ್ ರಿಂಗನ್ನು. ಇವು ಅಷ್ಟೇ 10 ಗ್ರಾಮ್ಸ್ ಲೆಕ್ಕದಲ್ಲೇ ಕೊಡ್ತಾರೆ ಆಲ್ಮೋಸ್ಟು. ಇದರಲ್ಲಿ ಸೈಜ್ ಇರುತ್ತೆ, ಚಿಕ್ಕದು ದೊಡ್ಡದು ನಾವು ಸೈಜ್ ನೋಡಿ ತೊಗೋಬೇಕು. ನೆಕ್ಸ್ಟು ನೈಲಾನ್ ಥ್ರೆಡ್. ಇದು ಚಿಕ್ಕದೇ ಸಿಗುತ್ತೆ. ಮೊದಲೆಲ್ಲ ತಾಳಿದಾರ, ಶಿವದಾರ ಅಂತಿದ್ವಲ್ಲ, ಆರೆಂಜ್ ಕಲರಲ್ಲಿ ಬರ್ತಿತ್ತು, ಈಗ ವೈಟಲ್ಲಿ ಬರುತ್ತೆ. ನಂದಿದು ದೊಡ್ಡದಿದೆ. ಇದು ಅಕ್ಕಿ ಚೀಲ ಹೊಲಿಯೋದಿದು, ಸೊ ನಾನು ದೊಡ್ಡದೇ ತೊಗೊಂಡಿದ್ದೀನಿ. ಚಿಕ್ಕದು 10 ರುಪೀಸ್ 20 ರುಪೀಸಲ್ಲೂ ಬರುತ್ತೆ. ಇದು ಗಂಟು ಹಾಕಿದರೆ ನಿಲ್ಲಲ್ಲ ಅಂತ ಈ ಥರ ನಾನು ಲೈಟ್ರಿಂದ ಗಂಟು ಹಾಕಿದ ಮೇಲೆ ಸುಟ್ಟು ಬಿಡ್ತೀನಿ. ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಬೇಗನೆ ಸುಡುತ್ತೆ. ನೆಕ್ಸ್ಟು ಇವು ಕುಂದನ್ಸು. ಬ್ರೇಸ್ಲೆಟಿಗೆಲ್ಲ ನಾನು ಯೂಸ್ ಮಾಡಿರ್ತೀನಲ್ಲ, ಇವು ಅಷ್ಟೇ 20 ರುಪೀಸ್ಗೆ 10 ಗ್ರಾಮ್ಸು. ನೆಕ್ಸ್ಟು ಮೇನ್ ಇಂಪಾರ್ಟೆಂಟು ಈ ಕತ್ತರಿ. ಮೊದಲೆಲ್ಲ ಕಬ್ಬಿಣದ್ದು ಬರ್ತಿತ್ತು, ಕೈಯೆಲ್ಲ ತುಂಬ ಪೇನ್ ಆಗಿಬಿಡ್ತಿತ್ತು ಇಲ್ಲಿ. ಸೊ ಇದು ರಬ್ಬರದ್ದು ಇರೋದ್ರಿಂದ ಪೇನ್ ಆಗಲ್ಲ. ನಾನು 9 ನಂಬರ್ ತೊಗೊಂಡಿದ್ದೀನಿ. ಈ ಸೈಜ್ ಪರ್ಫೆಕ್ಟ್ ಆಗಿದೆ. 10 ಸ್ವಲ್ಪ ಹೆವಿ ಆಗುತ್ತೆ ಹೆಣ್ಮಕ್ಳಿಗೆ ಯೂಸ್ ಮಾಡೋಕ್ಕೆ. ಈ 9 ನಂಬರ್ ಕರೆಕ್ಟ್ ಆಗಿದೆ, ಸೊ ನೀವು ಇದನ್ನೇ ಟ್ರೈ ಮಾಡಿ. ಜುಪಿಟರ್ ಕಂಪ್ನಿದಿದು.